ಪ್ರಿಯ ವೀಕ್ಷಕರೇ, ವಿಚಾರ ವಿಜಯಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಮೊನ್ನೆ ಕೇಂದ್ರ ಸರ್ಕಾರ ತೆಗೆದುಕೊಂಡ ನಿರ್ಧಾರ ರಾಜಕೀಯ ವಲಯದಲ್ಲೊಂದು ಮಹತ್ತರ ಬದಲಾವಣೆ. ಅದುವೇ ಪ್ರಾಮಾಣಿಕತೆ, ಭ್ರಷ್ಟಾಚಾರ ಮುಕ್ತ ನೈತಿಕತೆ. ಕೇಳೋಕೆ ಆಶ್ಚರ್ಯ ಅನ್ಸಿದ್ರೂ ರಾಜಕೀಯ ವಲಯದಲ್ಲಿ ತಲ್ಲಣ ಸೃಷ್ಟಿಸಿದೆ. ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಪವರ್ಫುಲ್ ಮಿನಿಸ್ಟರ್ಸ್ ಯಾರೇ ಆದರೂ ಕೂಡ ತಮ್ಮ ಅಧಿಕಾರದಿಂದ 30 ದಿನಗಳ ನಂತರ ವಜಾ. ಹೌದು, ಮೊನ್ನೆ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ರವರು ಮಂಡಿಸಿದ ಮಸೂದೆ ಆಡಳಿತಾರೂಢರಲ್ಲಿ ಒಂದು ರೀತಿಯ ಭಯ ಆದರೆ ವಿಪಕ್ಷದವರಲ್ಲಿ ಇನ್ನೊಂದು ರೀತಿಯ ಆತಂಕಕ್ಕೆ ಗುರಿ ಮಾಡಿರುವ ನಡೆ. ಅಂದ್ರೆ ಸಂವಿಧಾನಕ್ಕೆ 130ನೇ ತಿದ್ದುಪಡಿ ಮಾಡಬೇಕೆಂಬ ಮಸೂದೆ. ಗೆಳೆಯರೆ, ರಾಜಕಾರಣ ಅಂತ ಬಂದಾಗ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ ತನಕ ನಮಗೆ ಕಾಣದೇ ಇರೋ ಪದ ಅಂದ್ರೆ ಪ್ರಾಮಾಣಿಕತೆ, ನಿಷ್ಠೆ, ನೈತಿಕತೆ, ಹೌದಲ್ವಾ? ಇತ್ತೀಚಿನ ದಿನಗಳಲ್ಲಂತೂ ರಾಜಕೀಯ ಅನ್ನೋದು ಹೇಗಾಗ್ಬಿಟ್ಟಿದೆ ಅಂದ್ರೆ ಯಾವ ವ್ಯಕ್ತಿಯ ಮೇಲೆ ಅಪರಾಧಗಳಿಲ್ಲ ಅನ್ನೋದನ್ನ ಹುಡುಕೋದು ದೊಡ್ಡ ಸಾಹಸವೇ ಆಗ್ಬಿಟ್ಟಿದೆ. ಕೋತಿ ಅದೇನೋ ತಿಂದು ಪಕ್ಕದ ಕೋತಿ ಮೂತಿಗೆ ಒರೆಸ್ತಂತೆ. ಆ ರೀತಿಯಾಗಿ ಇವತ್ತು ಕೇಂದ್ರ ಆಡಳಿತಾರೂಢರ ನಡೆ ರಾಜಕೀಯ ವಲಯದಲ್ಲಿ ತೀವ್ರ ವಿರೋಧ, ಚರ್ಚೆ, ಸಾರ್ವಜನಿಕ ವಲಯದಲ್ಲಿ ನಗೆಪಾಡಿಗೆ ಕಾರಣವಾಗಿರುವಂತಹ ನಿರ್ಧಾರವನ್ನ ಕೈಗೊಳ್ಳಲು ಹೊರಟಿದೆ. ಗೆಳೆಯರೆ, ಭಾರತದ ಪ್ರತಿಯೊಬ್ಬ ಪ್ರಜೆಯ ಕನಸು ಈ ರಾಷ್ಟ್ರ ಭ್ರಷ್ಟಾಚಾರ ಮುಕ್ತವಾಗಬೇಕು, ತಪ್ಪಿತಸ್ಥರು ಯಾರೇ ಇದ್ದರೂ ಅವರಿಗೆ ಶಿಕ್ಷೆಯಾಗಬೇಕು, ಪ್ರಾಮಾಣಿಕರ ಸಬಲರ ಕೈಯಲ್ಲಿ ಅಧಿಕಾರವಿರಬೇಕೆಂಬ ಆಸೆ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಆದರೆ ಕೇಂದ್ರ ಸರ್ಕಾರವೀಗ ಮಂಡಿಸಿರುವ ಮಸೂದೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಹಾಗಿದ್ರೆ ಆ ಮಸೂದೆಯಲ್ಲಿ ಏನಿದೆ? ವಿಪಕ್ಷಗಳು ಅದನ್ನ ವಿರೋಧಿಸೋದ್ಯಾಕೆ? ಈ ಮಸೂದೆ ಜಾರಿಯಾದ್ರೆ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಹಾಗೂ ಸಚಿವರ ಸ್ಥಾನ ವಜಾ ಆಗುತ್ತಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಕೇಂದ್ರ ಸರ್ಕಾರವೀಗ ಮಂಡಿಸಿರುವ ಮಸೂದೆ ಏನಂದ್ರೆ, ಯಾವ ಸಚಿವರು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಗಂಭೀರ ಆರೋಪದಡಿ, ಭ್ರಷ್ಟಾಚಾರದಡಿ ಬಂಧಿಸಲ್ಪಟ್ಟು 30 ದಿನಗಳ ಕಾಲ ಜೈಲಿನಲ್ಲಿದ್ದರೆ ಅಂತವರು ತಮ್ಮ ಸಂವಿಧಾನಿಕ ಹುದ್ದೆಗೆ 31ನೇ ದಿನ ಸ್ವತಃ ರಾಜೀನಾಮೆ ಸಲ್ಲಿಸಬೇಕಾಗುತ್ತೆ. ಒಂದು ವೇಳೆ ಅವರು ರಾಜೀನಾಮೆ ನೀಡದಿದ್ದರೆ, ರಾಜ್ಯವಾದರೆ ಮುಖ್ಯಮಂತ್ರಿಗಳ ಸಲಹೆ ಮೇರೆಗೆ ರಾಜ್ಯಪಾಲರು ಅಂತಹ ಸಚಿವರನ್ನ ತಮ್ಮ ಸಾಂವಿಧಾನಿಕ ಹುದ್ದೆಯಿಂದ ವಜಾಗೊಳಿಸುವ ಹಾಗೂ ಕೇಂದ್ರದಲ್ಲಾದರೆ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳ ಸಲಹೆ ಮೇರೆಗೆ ಸಂಪುಟದಿಂದ ವಜಾ ಮಾಡುವ ಅಧಿಕಾರ ನೀಡುವ ಸಂವಿಧಾನದಲ್ಲೊಂದು ತಿದ್ದುಪಡಿ ಮಾಡಲು ಮುಂದಾಗಿದೆ. ಇಂತಹ ಕಾನೂನು ರಚನೆಗೆ ಸ್ವಾಗತ. ಆದರೆ ಈ ಕಾನೂನು ತಿದ್ದುಪಡಿಯಾದ ಬಳಿಕ, ಜಾರಿಯಾದ ಬಳಿಕ ಎಷ್ಟು ಪ್ರಾಮಾಣಿಕವಾಗಿ, ಎಷ್ಟು ಪಾರದರ್ಶಕವಾಗಿ ಜಾರಿಯಾಗುತ್ತೆ ಅನ್ನೋದೇ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಯ ವಿಷಯ ವಸ್ತುವಾಗಿದೆ. ಗೆಳೆಯರೆ, ಇತ್ತೀಚೆಗಂತೂ 2014ರ ನಂತರ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಕೇಂದ್ರದ ಉನ್ನತ ಸಂಸ್ಥೆಗಳೆಲ್ಲ ಕೇಂದ್ರದ ಕೈಗೊಂಬೆಯಾಗಿರೋದನ್ನ ಗಮನಿಸ್ತಾ ಇದ್ದೇವೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಏಜೆನ್ಸಿಗಳ ದುರುಪಯೋಗ ಮಾಡ್ತಾ ಇದೆ ಅನ್ನೋದಕ್ಕೆ ಇಂಡಿಯನ್ ಎಕ್ಸ್‌ಪ್ರೆಸ್ ರಿಪೋರ್ಟ್ ಪ್ರಕಾರ ಇಡಿ, ಸಿಬಿಐ, ಐಟಿ ದಾಳಿ ಮಾಡಿರೋದ್ರಲ್ಲಿ 95% ವಿರೋಧ ಪಕ್ಷದವರೇ ಇದ್ದಾರೆ. ಅದಲ್ಲದೆ ಯಾರೆಲ್ಲ ಬೇರೆ ಪ್ರಾದೇಶಿಕ ಪಕ್ಷಗಳಿಂದ ಈ ರೀತಿಯ ತೊಂದರೆಗಳಿಗೆ ಈಡಾಗಿದ್ರೆ ಅವರೆಲ್ಲ ಬಿಜೆಪಿ ಬಂದು ಸೇರಿದ ಬಳಿಕ ಅವರ ಹತ್ತಿರಾನು ಇಡಿ, ಸಿಬಿಐ, ಐಟಿ ಸುಳಿದಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣ್ತಿದೆ. ಅವರು ದಾಳಿ ಮಾಡಿದವರ ಪಟ್ಟಿಯಲ್ಲಿ ಬಹುತೇಕ ಮಂದಿ ವಿಪಕ್ಷದವರೇ ಆಗಿರುವಾಗ ಇದು ಏಜೆನ್ಸಿಗಳ ದುರುಪಯೋಗವಲ್ಲದೆ ಮತ್ತೇನಾಗ್ಲಿಕ್ಕೆ ಸಾಧ್ಯ ಅಲ್ವಾ? ಸ್ನೇಹಿತರೆ, ಮನಿ ಡಬ್ಲಿಂಗ್, ಭ್ರಷ್ಟಾಚಾರ, ಅತ್ಯಾಚಾರ, ಮತ್ತೊಂದೋ ಮಗದೊಂದೋ ಬೇರೆ ಯಾವುದೋ ಪ್ರಕರಣಗಳಲ್ಲಿ ಆರೋಪಿಗಳಾಗಿ ವರ್ಷಗಳ ತನಕ ಜೈಲಿನಲ್ಲಿದ್ದು ಮತ್ತೆ ಹೊರಬಂದ ನಂತರ ಅದೇ ಅಧಿಕಾರ, ಅದೇ ಸ್ಥಾನಮಾನ ನೀಡಿರುವ ಸಾಕಷ್ಟು ಉದಾಹರಣೆಗಳನ್ನು ಕಾಣಲಿಕ್ಕೆ ಸಾಧ್ಯ. ಈ ಹಿಂದೆ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ, ಅಜಿತ್ ಪವಾರ್ ಅಷ್ಟೇ ಯಾಕೆ, ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಕೂಡ ಗುಜರಾತ್ ಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಜೈಲಿನಲ್ಲಿ ಇದ್ದು ಬಂದವರೇ ಅಲ್ವಾ? 2025ರ ವರದಿ ಪ್ರಕಾರ 25ಕ್ಕೂ ಹೆಚ್ಚಿನ ಪ್ರಭಾವಿ ರಾಜಕಾರಣಿಗಳು ಬಿಜೆಪಿ ಸೇರಿದ ಮೇಲೆ ಕಳಂಕರಹಿತರಾಗಿ ಹಾಲಿನಿಂದ ಅಭಿಷೇಕ ಮಾಡಿದಷ್ಟೇ ಸ್ವಚ್ಛವಾಗಿಬಿಟ್ಟಿದ್ದೀವಿ ಅನ್ನೋ ಅಷ್ಟು ಸಂಭ್ರಮಿಸ್ತಾ ಇದ್ದಾರೆ. ಪ್ರಕರಣಗಳು ಮೂಲೆಗುಂಪಾಗಿವೆ. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋದಾದ್ರೆ ಅಷ್ಟೆಲ್ಲ ಭ್ರಷ್ಟಾಚಾರ, ಅತ್ಯಾಚಾರ ಪ್ರಕರಣಗಳು, ಸಾಲು ಹಗರಣಗಳು ಇದ್ರೂ ಅವರಲ್ಲಿ ಶಿಕ್ಷೆಗೆ ಗುರಿಯಾದವರ ಸಂಖ್ಯೆ ಬೆರಳೆಣಿಕೆ ಅಷ್ಟೇ.
ಇದೇ ಅಲ್ವಾ ನಗೆಪಾಡು ಅಂದ್ರೆ. ಗೆಳೆಯರೆ, ಕೇಂದ್ರ ಬಿಜೆಪಿ ಏಜೆನ್ಸಿಗಳ ಅಧಿಕಾರ ದುರುಪಯೋಗ ಮಾಡ್ತಿದೆ ಅನ್ನೋದಕ್ಕೆ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಇಡಿ, ಸಿಬಿಐ, ಐಟಿ ಈವರೆಗೆ ಸುಮಾರು 121ಕ್ಕೂ ಹೆಚ್ಚಿನ ರೈಡ್ ಮಾಡಿದೆ. ಆದರೆ ಅವರಲ್ಲಿ 193 ವಿರೋಧ ಪಕ್ಷದವರೇ ವಿನಃ ಸ್ವಪಕ್ಷದವರ ಸಂಖ್ಯೆ ಕಡಿಮೆ. ಈ ರೀತಿಯಾಗಿ ನಾನ್ ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿನ ಸರ್ಕಾರಗಳನ್ನ ಬೀಳಿಸಿ ಆಂಧ್ರ ಪ್ರದೇಶ, ಬಿಹಾರ್, ಮಹಾರಾಷ್ಟ್ರದ ರೀತಿ ಬಿಜೆಪಿ ಬೆಂಬಲದವರನ್ನ ಅಧಿಕಾರಕ್ಕೆ ತರುವ ಹುನ್ನಾರ ಅಂತ ವಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿವೆ. ಈಗಾಗಲೇ ತಿಳಿದ ಮಾಹಿತಿಗಳ ಪ್ರಕಾರ ಈ ಮಸೂದೆ ಮಂಡನೆಗೆ ಮೂಲ ಕಾರಣ ದೆಹಲಿ ಮಾಜಿ ಸಿಎಂ ಅರವಿಂದ ಕೇಜ್ರಿವಾಲ್ ಅಬಕಾರಿ ಪ್ರಕರಣದಲ್ಲಿ ಸುಮಾರು 5-6 ತಿಂಗಳುಗಳ ಕಾಲ ಜೈಲಿನಲ್ಲಿದ್ದೇ ಅಧಿಕಾರ ಮಾಡಿದ್ರೆ ವಿನಃ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಲ್ಲ. ಇದು ಸಾಂವಿಧಾನಿಕ ಹುದ್ದೆಗೆ ಅಗೌರವ. ಆದ್ದರಿಂದ ಜೈಲಿನಲ್ಲಿ ಬಂಧಿತರಾದವರು 30 ದಿನ ಕಳೆದರೆ 31ನೇ ದಿನ ಅವರನ್ನ ಅಧಿಕಾರದಿಂದ ವಜಾ ಮಾಡುವ ಕಾನೂನು ಜಾರಿಗೊಳಿಸಬೇಕೆಂಬ ಸುದ್ದಿ ಕೇಳಿ ಬರ್ತಾ ಇದೆ. ಕಾರಣ ಇಷ್ಟೇ, ಅವರು ಜೈಲಿನಲ್ಲಿದ್ದರೆ ಅವರ ಕೆಲಸ ಕಾರ್ಯಗಳನ್ನ ನಿಭಾಯಿಸೋರು ಯಾರು? ಅದು ಸಾರ್ವಜನಿಕರಲ್ಲಿ ಪ್ರಭಾವ ಬೀರುತ್ತೆ ಅಂತ ಆಡಳಿತಾರೂಢರ ಸಮರ್ಥನೆ. ಅದೇ ತರ ತಮಿಳುನಾಡಿನ ಸಚಿವ ಸೆಂಥಿಲ್ ಬಾಲಾಜಿರವರ ಬಂಧನದಿಂದ ತೀವ್ರ ಅಸಮಾಧಾನಗೊಂಡಿದ್ದ ಅಲ್ಲಿನ ರಾಜ್ಯಪಾಲರು ಅವರನ್ನ ಸಂಪುಟದಿಂದ ಕೈಬಿಡಲು ಅಲ್ಲಿನ ಸರ್ಕಾರದ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರಿಗೆ ಸೂಚನೆ ನೀಡಿದ್ರು ಸಹ ಅವರು ಸಂಪುಟದಿಂದ ಕೈಬಿಡದೆ ಮುಂದುವರಿಸಿದ್ದು ಹಾಗೂ ಈ ಪ್ರಕರಣ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗಿದ್ದರಿಂದ ಈ ಪ್ರಮುಖ ಕಾರಣಗಳಿಂದ ಈ ರೀತಿಯ ನಡೆ ಪ್ರಜಾಪ್ರಭುತ್ವಕ್ಕೆ ಸರಿಯಲ್ಲ ಅನ್ನೋ ನಿಟ್ಟಿನಲ್ಲಿ ಈ ರೀತಿಯ ಕಾನೂನು ಜಾರಿಗೊಳಿಸಲು ಮಸೂದೆ ಮಂಡಿಸಲಾಗಿದೆ ಅಂತ ಬಿಜೆಪಿ ಹೇಳ್ತಾ ಇದೆ. ಆದ್ರೆ ಏಜೆನ್ಸಿಗಳ ಮೂಲಕ ನಾನ್ ಬಿಜೆಪಿ ರಾಜ್ಯಗಳನ್ನ ಟಾರ್ಗೆಟ್ ಮಾಡಿ ಅಧಿಕಾರ ದುರುಪಯೋಗ ಮಾಡ್ತಿದೆಯಾ ಅಥವಾ ಈ ಕಾನೂನು ಜಾರಿಗೊಳಿಸಿ ವಿರೋಧ ಪಕ್ಷದವರನ್ನ ಅಧಿಕಾರದಿಂದ ಕೆಳಗಿಳಿಸಿ ಅಂತಹ ರಾಜ್ಯಗಳಲ್ಲಿ ಈ ರೀತಿಯ ಪ್ರಕರಣ ಹೊಂದಿದವರ ಬೆಂಬಲ ಪಡೆದು ಅಧಿಕಾರಕ್ಕೆ ಬರುವ ಯೋಚನೆನಾ ಅನ್ನೋದನ್ನ ಕಮೆಂಟ್ ಮಾಡಿ. ಇಲ್ಲಿ ಯಾರೇ ಕಾನೂನು ಮಾಡಿದ್ರೂ ಅದು ಅವರವರ ಲಾಭಕ್ಕಾಗಿಯೇ ವಿನಃ ಪ್ರಜಾಪ್ರಭುತ್ವ ಕಾಪಾಡುವ ದೃಷ್ಟಿ ಕಡಿಮೆ. ಯಾಕಂದ್ರೆ ಹಣನೋ ಎಂಡಾನೋ ಒಂದೊತ್ತಿನ ಬಿರಿಯಾನಿ ಆಸೆಗೋ ಏನೋ ನಾವು ನೀವುಗಳು ಸಹ ಒಂದು ರೀತಿಯ ಭ್ರಷ್ಟರಾಗ್ಬಿಡ್ತೀವಿ. ಅಂಥದ್ರಲ್ಲಿ ರಾಜಕಾರಣಿಗಳು ಅದನ್ನ ಮೈದುಂಬಿಸಿಕೊಂಡು ಅಧಿಕಾರದಲ್ಲಿದ್ದಾರೆ ಅನ್ನೋದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ ಅಂತ ಹೇಳ್ತಾ, ಮಾಹಿತಿ ಇಷ್ಟ ಆದ್ರೆ ಮೆಚ್ಚುಗೆ ನೀಡಿ, ನಿರಂತರ ಅಪ್ಡೇಟ್ಗಳಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತಷ್ಟು ವಿಚಾರಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಪ್ರೀತಿಯ ಕನ್ನಡಿಗನ ನಮಸ್ಕಾರ.